ನಮಸ್ತೆ. ನಮಸ್ತೆ ಮೇಡಮ್. ಏನು ಮಾಡ್ತಾ ಇದ್ದೀರಾ? ಇವತ್ತು ಮೈಸೂರು ವೈಟ್ ಪಲಾವ್ ಮಾಡೋಣ ಅಂತ ಮೇಡಮ್. ಪಲಾವ್, ಮಟನ್ ಪಲಾವ್. ವೈಟ್ ಮಟನ್ ಪಲಾವ್. ಸದ್ಯಕ್ಕೆ ಪ್ಯಾನ್ ಮೇಲೆ ಸ್ವಲ್ಪ ಬಿಸಿ ಮಾಡಿಸ್ಕೊಂಡು ಬರೀ ಕೊಬ್ಬು ಚರ್ಬಿ ಹಾಕಿದ್ದೀರಲ್ವಾ? ಹೌದು, ಓಕೆ. ಚರ್ಬಿ ಹಾಕ್ಕೊಂಡು ಸ್ವಲ್ಪ ಅದು ಬಾಯ್ಲ್ ಆಗಲಿ ಅಂತ ಕಾಯ್ದು. ಓಕೆ. ಇದು ಜಾಸ್ತಿ ಆಯಿತು. ಈರುಳ್ಳಿ ಎಷ್ಟು ಈರುಳ್ಳಿ? ಒಂದು ಅರ್ಧ ಹಾಕಿದ್ರೆ ಸಾಕು. ಯಾಕಂದ್ರೆ ಮತ್ತೆ ಹಾಕಿ ಈರುಳ್ಳಿ ಅರ್ಧ ಈರುಳ್ಳಿ. ಎಣ್ಣೆ ಏನು ಹಾಕಬೇಕು? ಮಟನ್ ಕಟ್ಟೆ ಇರುತ್ತೆ, ಎಣ್ಣೆ ಹಿಂಗೆ ಬೇಯ್ತಿರ್ಬೇಕಾದ್ರೆ ಮಟನ್ ಇದೆಲ್ಲ ಮುಕ್ಕಾಲು ಕೆಜಿ ಮಟನ್ ತೊಗೊಂಡಿದ್ದೀನಿ. ಮಟನ್ ಹಂಗೆ ಹಾಕಿ ಓಕೆ ಹಾಕ್ಬಿಟ್ಟು ಆಮೇಲೆ ಅರಿಶಿನದ ಪುಡಿ ಸ್ವಲ್ಪ ಹಾಕಿ ಸರಿ. ನೀರು ಬಿಡೋದ್ರಿಂದ ಸ್ವಲ್ಪ ಹಿಂಗೆ ಆಡಿಸ್ಕೊಂಡ್ರೆ ಆದ್ಮೇಲೆ ನೀರು ಬಿಡ್ತಾ ಇದೆಯಲ್ಲ, ಹುರ್ಕೊಂಡಾದ್ಮೇಲೆ ನೀರು ಬಿಡ್ತಾ ಇದೆ. ಓಕೆ. ಅದಕ್ಕೆ 2 ಚಿಕ್ಕ ಗ್ಲಾಸು ಅಷ್ಟು ನೀರು ಹಾಕ್ಬಿಟ್ಟು ನೀರು ಹಾಕಬೇಕು, 2 ಗ್ಲಾಸು. ಓಕೆ. ನೀರು ಹಾಕಿ 2 ವಿಷಲ್ ಹೊಡಿಸ್ಬಿಟ್ರೆ 2 ವಿಸಲ್ ಹೊಡಿಸ್ಬೇಕು. ಅದು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಮೀಡಿಯಂ ಎಳೆದಲ್ಲ, ತುಂಬಾ ಬಲ್ತಿರೋದು ಅಲ್ಲ, ಮೀಡಿಯಂ ಸೈಜ್ ಮಟನ್ ತಂದಿದ್ದಾರೆ ಇಲ್ಲಿ. ಅದಕ್ಕೋಸ್ಕರ 2 ವಿಷಲ್ ಹಾಕ್ಸ್ಕೊಡ್ತಾ ಇದ್ದಾರೆ. 2 ವಿಷಲ್ ಆದ್ಮೇಲೆ ಬರೋಣ. ಸೊ ಸೈಡಿಗೆ ಇವಾಗ ಅದಕ್ಕೆ ಮಸಾಲ ಮಾಡಬೇಕು. ಮಸಾಲ ತೋರಿಸಿ ಸರ್. ಹೇಳಿ ಸರ್, ನೆಕ್ಸ್ಟ್ ಏನು? ಸೈಡ್ ಮಸಾಲೆಗೆ ಜಾಸ್ತಿ ಇಲ್ಲ, ಒಂದು 3 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೊಂಡು. ಸೊ ನಾವು ನಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು, ಆದ್ರಿಂದ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತಿದ್ದೀವಿ. ನಿಮಗೆ ಕೊಬ್ಬರಿ ಎಣ್ಣೆ ಬೇಡ, ಇಲ್ಲಿ 1 ವಿಷಲ್ ಆಯಿತು, ಬೇರೆ ಎಣ್ಣೆನೂ ಯೂಸ್ ಮಾಡ್ಕೊಬೋದು. ಅದಕ್ಕೆ ಒಂದು ಅರ್ಧ ಚಕ್ಕೆ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ ಸಿಡಿಯತ್ತೆ. ಪಲಾವ್ ಎಲೆ ಅಂತ ನಾವು ನಮ್ಮ ಮಲೆನಾಡು ಕಡೆ ಹೇಳ್ತೀವಿ. ಇದು ಈ ಬೆಂಗಳೂರಲ್ಲಿ ಸಿಗೋ ಸ್ವಲ್ಪ ಕಷ್ಟ. ಹಾಕೊಂಡು ಸ್ವಲ್ಪ ಆಡಿಸ್ಕೋಬೇಕು. ಆಡಿಸ್ಕೊಳೋದೇನು ಬೇಡ ಅನ್ಸುತ್ತೆ, ಆಗತ್ತೆ. ಸೊ 2 ಏಲಕ್ಕಿ, ಅನಾನಸ್ ಹೂವ 2 ಸಿಡಿ ಅಂತಿದೆ. ಆಮೇಲೆ ಒಂದು 2 ಈರುಳ್ಳಿ. ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು. ಆಯ್ತು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಹುರ್ಕೋಬೇಕು. ನಾವಿಲ್ಲಿ ಮಾಡ್ತಾ ಇರೋದು 3/4 kg ಮಟನ್ನು ಮತ್ತೆ ಒಂದು 300 - 400 ಗ್ರಾಮ್ ರೈಸು ಅಲ್ವಾ? ಇಷ್ಟು ಅಳತೆಗೆ ನಾವು ಹೇಳ್ತಾ ಇರೋದು ಇಲ್ಲಿ. ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ, ಪೇಸ್ಟ್ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಬಿಡೋ ಥರ ಆಗ್ತಾ ಇದೆಯಲ್ಲ, ಇವಾಗ ಇದಕ್ಕೇನೆ 3 ಮೀಡಿಯಂ ಸೈಜ್ ಟೊಮೆಟೊ. 3 ಮೀಡಿಯಂ ಸೈಜ್ ಟೊಮೆಟೊ ಸ್ವಲ್ಪ ಆಡಿಸ್ಕೊಳ್ರಿ. ಸ್ವಲ್ಪ ಆಡಿಸ್ಕೋಬೇಕು. ಅದಾದ್ಮೇಲೆ ಓಕೆ, ನಾವು ಸ್ವಲ್ಪ ಹೆಲ್ಪ್ ಮಾಡೋಣ. ಹಾಕಿ ಸರ್. 1 ಹಿಡಿ ಪುದೀನ. 1 ಹಿಡಿ ಪುದೀನ, ದೊಡ್ಡ ಹಿಡಿ ಅಲ್ಲಾಡ್ಸೋಣ. ಓಕೆ ಸರ್. ನೆಕ್ಸ್ಟು ಆಮೇಲೆ 1 ಹಿಡಿ ಮೆಂತ್ಯನೂ ಹಾಕ್ಬೇಕು. 1 ಹಿಡಿ. ನಿಮ್ಮ ಕೈ ಸೈಜ್ ತಕ್ಕಂಗೆ ನೀವು ಅನುಗುಣವಾಗಿ ಹಾಕೋಬಹುದು. ಅವ್ರ ಕೈ ದೊಡ್ಡದೇ ಇದೆ. ಪಲಾವ್ ಅಂತ ಹೇಳಿದ್ರೆ ಮಟನ್ ಪಲಾವ್, ಬಿರಿಯಾನಿ ಅಲ್ಲ, ಮಟನ್ ಪಲಾವ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಸೈಡ್ ಬಿಟ್ಟರೆ ನಾವು ಆಡಿಸ್ತೀವಿ. ಆಯಿತು. ಸ್ವಲ್ಪ ಬೆಂದಿದೆ ಮಸಾಲೆ ಎಲ್ಲ. ಇದಕ್ಕೆ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಬೆಂದಿದೆ. ಒಂದು ಅರ್ಧ ಸ್ಪೂನ್ ಅಷ್ಟು ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಓಕೆ, ಆಯ್ತಾ? ಧನಿಯಾ ಪುಡಿ. ನೆಕ್ಸ್ಟು ಹಾಕೊಂಡು ಆಡಿಸ್ಕೋಬೇಕು ಇದನ್ನು. ಹೇಳಿ ಸರ್. ಸೊ ಇವಾಗ ಮಟನ್ ಬೇಯಿಸ್ಕೊಂಡಿರೋದಿದೆಯಲ್ಲ, ಮಟನ್ ಬೆಂದಿದೆ. 2 ವಿಷಲ್ ಆದ ತಕ್ಷಣ 2 ವಿಷಲ್ ಹಾಕ್ಸಿರೋದು. ನೋಡಿ ಹೆಂಗೆ ಚರ್ಬಿ ಎಲ್ಲ ಹೊಸ ಬಿಟ್ಟಿದೆ ಅಂತ. ಇವಾಗ ಇದನ್ನ ಜೊತೆ ಶೇಕ್ ಮಾಡಿಕೊಂಡು ಒಂದು ಸ್ವಲ್ಪ ಶೇಕ್ ಮಾಡಬೇಕು. ಯಾವ ಶೇಕು? ಮಿಲ್ಕ್ ಶೇಕ್. ತಮಾಷೆ ಜೋಕೆ. ಈ ಸೈಡಲ್ಲಿ ಮಾಡ್ಕೊಂಡಿರುವಂಥ ಮಸಾಲೆ ಇದೆಯಲ್ಲ, ಬೇಯಿಸ್ಕೊಂಡಿರುವಂಥ, ಹುರ್ಕೊಂಡಿರುವಂಥ ಟೊಮೆಟೊ, ಈರುಳ್ಳಿ, ಸೊಪ್ಪುಗಳನ್ನ ಕಂಪ್ಲೀಟಾಗಿ ಹಾಕ್ಬಿಡ್ಬೇಕು. ಅದಕ್ಕೆ ಹಾಕಬೇಕು. ಸರಿ. ಸ್ವಲ್ಪ ನೀರು ಹಾಕಿ ತೊಗೊಂಡು ಆತನ ನೀಟಾಗಿ ಕಲಿಸ್ಕೊಂಡು ಮಸಾಲೆನ. ಸರ್, ತುಂಬ ನೀವು ನಿಧಾನ ಕೇಳ್ತೀರ, ಆಡಿಯನ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ಮುಂಚೆನೇ ವಿಸಲ್ ಹಾಕ್ಬೇಕಾದ್ರೆ, ಸ್ವಲ್ಪ ಮಟನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಸ್ವಲ್ಪ ಹಾಕಿ, ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕೊಬೋದು. ಜಾಸ್ತಿ ಹಾಕ್ಕೊಬೇಡಿ ಸ್ಟಾರ್ಟಿಂಗಿಗೆ. ಅದಾದಮೇಲೆ ಅದಕ್ಕೆ ರೈಸ್ ಹಾಕಬೇಕು. ಇದು ಇದು ಮಿಕ್ಸ್ಚರ್ ಆಫ್ ರೈಸ್. ಇದರಲ್ಲಿ ಬುಲೆಟ್ ರೈಸ್, ಜೀರಾ ರೈಸ್, ಬಾಸ್ಮತಿ ರೈಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಇಷ್ಟ ಬಂದಿದೆಯೋ ಆ ರೈಸ್ನ ಹಾಕ್ಕೊಳ್ಳಿ. ಇದೇನು ನಾವು ನೆನೆಸ್ಕೊಂಡಿಲ್ಲ, ಚೆನ್ನಾಗಿ ಒಂದು 2-3 ಸತಿ ತೊಳ್ಕೊಂಡಿದ್ದೀವಿ, ಸೈಡಿಗೆ ಇಟ್ಕೊಂಡಿದ್ವಿ. ಇದನ್ನು ಹಾಕಬೇಕಾ ಸರ್?
ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಒಂದು 2 ಗ್ಲಾಸ್ ನೀರು ಹಾಕ್ಬೇಕು. ಅದಕ್ಕೆ ಇದು ಏನು ಯಾವ ಅಳತೆ ನೀರು ಇದು? ಚಿಕ್ಕದು, ಅದು ಅಲ್ಲಿ ಆಗಲೇ ಬ್ರಾತ್ ಇರುತ್ತೆ, ಹಾಕ್ಬೇಕಾದ್ರೆ 2 ಗ್ಲಾಸ್ ಹಾಕಿರ್ತೀವಿ. ಈಗ ಮತ್ತೆ 2 ಗ್ಲಾಸ್ ಹಾಕ್ಬಿಟ್ರೆ ಇದರಲ್ಲಿ ನಾವು ಎಷ್ಟು ತಗೊಂಡಿದ್ದೀವಿ ರೈಸ್ ಅಂತ ಹೇಳಿ? ಇದರಲ್ಲಿ 1 ಕಾಲು ತಗೊಂಡಿದ್ದೀವಿ. 1 ಕಾಲು. ಸೊ ಈ ಚಿಕ್ಕದು ಇದು ಮೋಸ್ಟ್ಲಿ ಇದು ಬ್ಯಾಚುಲರ್ ಎಲ್ಲ ಅಡುಗೆ ಮಾಡ್ಬೋದು ಆ ಥರ, ಏನು ಅಳತೆ ಗಿಳ್ತಿಲ್ಲ, ಕಣ್ಣಳ್ತಾನೆ ಎಲ್ಲ ಕಣ್ಣಲ್ತಾನೆ ಹಾಕ್ಬೇಕು. ಹಾಕ್ರಿ ರೈಸ್. ಸರಿ, ಇಲ್ಲಿ ಇಟ್ಕೊಂಡಿರುವಂಥ ರೈಸ್ನ ಹಾಕ್ತಾ ಇದ್ದೀವಿ ಈಗ ನಾವು. ನೀಟಾಗಿ ಬುಳಿರಿ. ಹಾಂ, ಪಟ ಪಟ ಆಯ್ತು. ಇದಾದ್ಮೇಲೆ ಏನು ಮಾಡಬೇಕು ಸರ್? ಹಾಕಿದ್ಮೇಲೆ ರೈಸ್ನೆಲ್ಲ ನೀಟಾಗಿ ಒಳಗಡೆಗೆ ಮಿಕ್ಸ್ ಮಾಡಬೇಕು. ತುಂಬ ಕಲಿಸ್ಬೇಡಿ. ಮಿಕ್ಸ್ ಮಾಡಾದ್ಮೇಲೆ ಅದೊಂದು 70% ರೈಸ್ ಹಾಕ್ಬೇಕು. ಅದು ಸರಿ, 70% ರೈಸ್ ಹಾಕೋ ಥರ ವಿಸಲ್ ಹಾಕ್ಬೇಕಾ? ಇವಾಗ ಸದ್ಯಕ್ಕೆ ಹಿಂಗೆ ಕುದಿಸ್ಕೋಬೇಕು, ಯಾಕಂದ್ರೆ ನೀರಿಗೆಲ್ಲ ಹಾಕಿ ಹದ ಮಾಡಿ ಇಟ್ಟಿದ್ದೀವಿ. ಸರಿ, ಓಕೆ. ಇವಾಗ ಸದ್ಯಕ್ಕೆ ಕುದಿಯಕ್ಕೆ ಬಿಡ್ರಿ. 70% ಕುದಿ ಬರ್ತಾ ರೈಸ್ ಇನ್ನೊಂಚೂರು ಅನ್ನನ ಥರ ಆಗತ್ತಲ್ಲ. ಗೊತ್ತಾಯ್ತು. ಹೇಮಟ ಸ್ಟಾಪ್ ರೆಕಾರ್ಡಿಂಗ್ 1. ಸೊ ಇದು ಒಂದು 50% to 60% ಬೆಂದಾಗಿದೆ. ಈಗ ನಾನು ಸ್ವಲ್ಪ ನೀರು ಬೇಕಂತೇಳಿ ಅದ್ರ ಮೇಲೆ ಹಾಕ್ಕೊತಾ ಇದ್ದೀವಿ. ಆಲ್ಮೋಸ್ಟ್ 70% ಆಗಿದೆ. 70% ರೈಸ್ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಸರ್? ಹಾಕಿ ಒಂದು ವಿಸಿಲ್ ಕೂಗಿಸ್ಬೇಕು. 70% ವಿಸಲ್ ಅಂದರೆ ಮುಚ್ಚಳ ಹಾಕ್ತಿತಿ ಹಾಗೆ ಬೇಯಿಸ್ಕೊಂಡ್ಬಿಟ್ಟು ಒಂದು 70% ಬೆಂದಿದೆ ಅಂತ ಹೇಳಿ ಅನಿಸಿದ ಮೇಲೆ 1 ವಿಸಲ್ ಬೇಯಿಸ್ಕೋಬೇಕಾ ಸರ್? 1 ವಿಸಲ್ ಅಷ್ಟೇ. ಸೊ ವಿಸಿಲೆಲ್ಲ ಆದಮೇಲೆ ಒಂದ್ಸತಿ ತೆಗ್ದು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮೈಸೂರು ಬಿಳಿ ಪಲಾವ್ ರೆಡಿ. ಓಹೋ, ಚರ್ಬಿ ಪೀಸು. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಚರ್ಬಿ ಪೀಸ್, ಬಟ್ ಹೇಳ್ರಿ ಟೇಸ್ಟ್ ಹೇಗಿದೆ ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ಅಂದರೆ ಒಂಥರ ಹೆವಿ ಅನ್ಸಲ್ಲ, ತುಂಬ ಲೈಟಾಗಿ ಸಖತ್ತಾಗಿದೆ. ಪೀಸ್ ನೋಡ್ಬೇಕು ಹೆಂಗೆ ಬಂದಿದೆ ಅಂತೇಳಿ. ರೈಸ್ ಅಂತೂ ಸಖತ್ತಾಗಿದೆ. ಆಸಮ್. ಮೈಸೂರ್ ಮಟನ್ ಪಲಾವ್, ಬಿಳಿ ಮಟನ್ ಪಲಾವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ಡೇ.